ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಶೈಕ್ಷಣಿಕ ವರ್ಷ 2023-24ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ನೂತನವಾಗಿ ಶಾಲೆಗೆ ಬಂದಿರುವ ವಿದ್ಯಾರ್ಥಿಗಳನ್ನು ಶಾಲಾ ಶಿಕ್ಷಕ ವೃಂದದವರು ಹಣೆಗೆ ತಿಲಕವನ್ನಿಟ್ಟು ಆರತಿ ಮಾಡಿ ಬರಮಾಡಿಕೊಂಡರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹುಕ್ಕೇರಿಯ ಕ್ಯಾರಗುಡದ ಔಜಿಕರ ಜ್ಞಾನ ಯೋಗಾಶ್ರಮದ ಮಹಾಸ್ವಾಮಿಗಳಾದ ಶ್ರೀ ಅಭಿನವ ಮಂಜುನಾಥ ಶ್ರೀಗಳು ವಹಿಸಿದ್ದರು. ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಆಶೀರ್ವಚನ ನೀಡುವುದರೊಂದಿಗೆ ಹುಕ್ಕೇರಿಯ ಪಟ್ಟಣದಲ್ಲಿ ಸುಸಜ್ಜಿತವಾದ ಹಾಗೂ ಪರಿಸರದಿಂದ ಕಂಗೊಳಿಸುತ್ತಿರುವ ಶಾಲೆಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ನೀವೇ ಭಾಗ್ಯವಂತರು. ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿರುವ ಶಾಲಾ ಆಡಳಿತ ಮಂಡಳಿಯ ಕಾರ್ಯವು ಶ್ಲಾಘನೀಯವಾದದ್ದು ಎಂದು ಹೇಳಿದರು. ತಾಯಿ ಶಾರದೆಯನ್ನ ಹುಕ್ಕೇರಿಯ ಹೊನ್ನ ಕಳಶಗೊಂಡಿರತಕ್ಕಂತಹ ಶಿಕ್ಷಣ ಸಂಸ್ಥೆಯ ಆರಾಧ್ಯ ದೈವ ಸಿಡಿಲ ಸನ್ಯಾಸಿ ವೀರ ಪುರುಷ ನಾಡ ಕಂಡ ಅಪ್ರತಿಮ ನಾಯಕ ಸ್ವಾಮಿ ವಿವೇಕಾನಂದರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾನೆ. ನಾವೆಲ್ಲರೂ ಕೂಡ ಭವಿಷ್ಯದೊಳಗ ಬಂಗಾರವನ್ನ ಹುಟ್ಟು ಹಾಕಲು ಇವತ್ತಿನ ದಿವಸ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಆ ಬಂಗಾರ ಅಂತಂದ್ರೆ ನಾವು ಬಳಸ್ತಕ್ಕಂಥ ಸಿರಿ ಸಂಪತ್ತಿನ ಬಂಗಾರ ಅಲ್ಲ, ಅದು ಜ್ಞಾನದ ಬಂಗಾರ. ಆ ಜ್ಞಾನದ ಬಂಗಾರವನ್ನ ಗಳಿಸುವುದಕ್ಕಾಗಿ ಈ ಕ್ಷೇತ್ರಕ್ಕೆ ನಾವೆಲ್ಲರೂ ಕೂಡ ಕರಮುಗಿದು ಶಿರಭಾಗಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾಯಿ ಅಂತಕ್ಕಂಥ ನಾಣ್ಣುಡಿಯಂತೆ ನಾವೆಲ್ಲರೂ ಕೂಡ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ಲೋಕದಲ್ಲಿ ಅಥವಾ ಶ್ಲೋಕದಲ್ಲಿ ನಮ್ಮ ದಾರ್ಶನಿಕರು ಬಹಳ ಅದ್ಭುತ ಮಾತನ್ನು ಹೇಳಿದ್ರು. ಏನು ಅಂತಂದ್ರೆ, ನಮಸ್ತೆ ಶಾರದಾ ದೇವಿ ಕಾಶ್ಮೀರಿ ಪುರವಾಸಿನಿ ಅಂತ ಹೇಳಿ. ಆದ್ರೆ ಇವತ್ತು ಹುಕ್ಕೇರಿಯ ಎಲ್ಲ ಮಕ್ಕಳು ಈ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ಆ ಶ್ಲೋಕವನ್ನ ಒಂದು ರೀತಿಯಾಗಿ ಬದಲಾವಣೆಯ ಮೂಲಕವಾಗಿ ನಾವು ಹೇಳಿದ್ವಿ ಅಂತಂದ್ರೆ ಜನ್ಮ ಸಾರ್ಥಕಗೊಳ್ತದೆ. ಏನು, ನಮಸ್ತೆ ಶಾರದಾ ದೇವಿ ಕಾಶ್ಮೀರಿ ಪುರವಾಸಿನಿ ಮುಂದೆ ಬಂದ್ ಮಾಡಿ ನಮಸ್ತೆ ಶಾರದಾ ದೇವಿ ಹುಕ್ಕೇರಿ ಪುರವಾಸಿನಿ ಅಂತಕ್ಕಂಥ ಶ್ಲೋಗನದೊಂದಿಗೆ ಶಿಕ್ಷಣ ಸಂಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಶಿಕ್ಷಣಕ್ಕೆ ತಲೆಬಾಗಿ ಕೈ ಮುಗಿದು ಆ ತಾಯಿ ಶಾರದೆಯನ್ನ ಹೃದಯ ಮಂದಿರದಲ್ಲಿ ಮನೆ ಮಾಡಿಕೊಂಡು ವಾಸಸ್ಥಾನವಾಗಿ ಇಟ್ಕೊಂಡ್ವಿ ಅಂತಂದ್ರೆ ಈ ರಾಷ್ಟ್ರ ಅಲ್ಲ, ಇಡೀ ಜಗತ್ತೇ ನಮ್ಮತ್ತೆ ನೋಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡಬಹುದು. ಇಂತಹ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಪಡಿತಕ್ಕಂಥ ಎಲ್ಲ ಮಕ್ಕಳಿಗೂ ಶುಭವಾಗಲಿ. ನಿಮ್ಮ ಭವಿಷ್ಯದ ಎಲ್ಲ ಜೀವನ ಸುಖಮಯ ಸಾಗಲಿ. ಇಲ್ಲಿರ್ತಕ್ಕಂಥ ಶಿಕ್ಷಕರಲ್ಲ, ನಿಮ್ಮೆಲ್ಲರ ಪೋಷಕರು ತಂದೆ ತಾಯಿಯ ಸ್ವರೂಪರು ಅಂತ ಹೇಳ್ಕೊಂಡು ನೀವೆಲ್ಲರೂ ಕೂಡ ಆ ಗುರು ಮಾತೆಯರ ಆ ಜ್ಞಾನವನ್ನ ಆಶೀರ್ವಾದವನ್ನ ಪಡೆದುಕೊಂಡು ನನ್ನ ಹುಕ್ಕೇರಿಗೆ, ನನ್ನ ಕನ್ನಡ ನಾಡಿಗೆ, ನನ್ನ ಭಾರತ ದೇಶಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಶಕ್ತಿಯನ್ನ, ಸಾಧನೆಯನ್ನ, ಶ್ರೇಷ್ಠವಾಗಿರ್ತಕ್ಕಂಥ ಸೇವೆಯನ್ನ ನಿಮ್ಮೆಲ್ಲರಿಂದ ಆಗಲಿ ಅಂತಕ್ಕಂಥ ಮಾತನ್ನ ತಾಯಿ ಶಾರದೆಯ ಈ ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರು, ಪಾಲಕರು ಪಾಲ್ಗೊಂಡಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.